ಶ್ರೀಲತಾಸ್ ಕಿಚನ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನೀಗ ಅಕ್ಕಿ ಹಿಟ್ಟಿನಿಂದ ನಿಪ್ಪಟ್ಟನ್ನು ಮಾಡಿ ತೋರಿಸ್ತೇನೆ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಇಲ್ಲಿದೆ. ಮೊದಲಿಗೆ ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಒಣಮೆಣಸೆ ಹಣ್ಣು, ಈರುಳ್ಳಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಹಾಗೆ ರುಬ್ಕೊಳ್ಬೇಕು. ನೀರು ಸೇರಿಸ್ಕೊಡ್ದು. ನೋಡಿ, ಈ ಹದಕ್ಕೆ ರುಬ್ಕೊಳ್ಬೇಕು. ಈಗ ಒಂದು ದೊಡ್ಡ ಬಟ್ಟಲಿಗೆ ಆ ಮಿಶ್ರಣವನ್ನು ಹಾಕೊಳ್ಳೋಣ. ಇದಕ್ಕೆ ಒಂದು ಬಟ್ಟಲು ಅಕ್ಕಿ ಹಿಟ್ಟು, ಅರ್ಧ ಬಟ್ಟಲು ಮೈದಾ ಹಿಟ್ಟು, ಒಂದು ಚಮಚೆ ಜೀರಿಗೆ, ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ನಾನಿಲ್ಲಿ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಜಜ್ಜಿ ಕೂಡ ಹಾಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲವನ್ನ ಹಾಕಿ ಹೊಂದಿಸ್ಕೊಳ್ಳೋಣ. ಮೊದಲಿಗೆ ನೀರು ಸೇರಿಸ್ಕೊಳ್ಕೂಡ್ದು, ಏಕೆಂದರೆ ಈರುಳ್ಳಿಯಿಂದ ನೀರು ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಮಾತ್ರ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ, ಹಾಗೆ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ನಾವು ಎಷ್ಟು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಗಂಟಿರಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಳ್ಬೇಕು. ಈಗ ಇದನ್ನು 5 ನಿಮಿಷಗಳ ಕಾಲ ಮುಚ್ಚಿಡೋಣ. ಈ ಕಡೆ ಸ್ಟವ್ ಹಚ್ಚಿ ಎಣ್ಣೆನ ನಾನು ಬಿಸಿ ಆಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, 5 ನಿಮಿಷ ಆಗಿದೆ. ಈಗ ನಮ್ಮ ನಿಪ್ಪಿಟ್ಟಿನ ಹಿಟ್ಟು ಒಳ್ಳೆ ಹದಕ್ಕೆ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಈಗ ಇದನ್ನು ನಾವು ಬಾಳೆ ಎಲೆ ಇದ್ದರೆ ಅದು ಯೂಸ್ ಮಾಡ್ಕೋಬೋದು, ಪ್ಲಾಸ್ಟಿಕ್ ಪೇಪರಲ್ಲಿ ತಟ್ಕೊಳ್ಬೋದು, ಅಥವಾ ನಿಮ್ಮ ಹತ್ರ ರೊಟ್ಟಿ ತಟ್ಟತಕ್ಕಂಥ ಹಾಳೆ ಇದ್ದರೆ ಅದರಲ್ಲಿ ತಟ್ಕೊಳ್ಬಹುದು. ನಾನೀಗ ಪ್ಲಾಸ್ಟಿಕ್ಕಲ್ಲಿ ನಿಪ್ಪಟ್ಟನ್ನು ತಟ್ಕೊಳ್ತಾ ಇದ್ದೀನಿ. ಸಣ್ಣಕ್ಕೆ ತಟ್ಕೊಳ್ಬೇಕು, ತುಂಬ ದಪ್ಪ ಆಗಬಾರ್ದು. ಮೊದಲಿಗೆ ನಾವು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ರೆ ಅದು ಬೇಗ ಬರುತ್ತೆ, ಹಿಡ್ಕೊಳ್ಳೋದು. ಬಾಳೆಲಿಗೂ ಅಷ್ಟೇ, ಸ್ವಲ್ಪ ಎಣ್ಣೆ ಹಚ್ಚಿ ನಾವು ತಟ್ಕೊಂಡ್ರೆ ಬೇಗ ಎದ್ದು ಬರುತ್ತೆ. ಕಡಲೆ ಹಸಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಾಡ್ತೀವಲ್ಲ, ಅದೇ ಥರನೇ ಇದನ್ನು ಮಾಡ್ಕೊಳ್ಬೋದು. ಅಂದರೆ ಇದರಲ್ಲಿ ನಾನು ಅಕ್ಕಿ ಹಸಿ ಹಿಟ್ಟು ಮತ್ತು ಮೈದಾವನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ತುಂಬ ಕ್ರಿಸ್ಪಿಯಾಗಿರುತ್ತೆ. ಮತ್ತು ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಎಲ್ಲ ಸೇರುವಾಗ ಅದರದ್ದೊಂದು ಮಸಾಲೆ ಮಜಾನೇ ಬೇರೆ ಇರುತ್ತೆ. ನೋಡಿ, ಗೋಲ್ಡನ್ ಕಲರ್ ಬರುತ್ತೆ. ಇದು ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ. ಈಗ ಇದು ಮಾಡಿದ ದಿನಕ್ಕಿಂತ ನೆಕ್ಸ್ಟ್ ದಿನ ತಿಂದರೆ ಇನ್ನೂ ತುಂಬ ಟೇಸ್ಟ್. ನೀವು ವಾರಗಟ್ಟಲೆ ಇಟ್ಕೊಳ್ಬೇಕಂದ್ರೂ ತಿನ್ಬೋದು, ಏನಾಗಲ್ಲ. ಈಗ ನೋಡಿ, ಅಕ್ಕಿ ನಿಪ್ಪಿಟ್ಟು ರೆಡಿಯಾಗಿದೆ. ನೀವು ಕೂಡ ಮಾಡಿ ಅದರ ರುಚಿಯನ್ನು ಸವಿಯಿರಿ. ನನಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.